बेळगावातील शेरी गल्ली येथील श्री 1008 चंद्रप्रभू जैन मंदिराचा द्वादश शतमानोत्सव भक्तिभावाने साजरा करण्यात आला। 2013 मध्ये शतमानोत्सव कलशारोहण आणि मानस्तंभ पूजन मोठ्या उत्साहात पार पडले होते। 12 वर्षांनंतर या वर्षी द्वादशोत्सवाचे आयोजन करण्यात आले। सकाळपासून संध्याकाळपर्यंत विविध धार्मिक कार्यक्रम पार पडले। त्यामध्ये अभिषेक, चंद्रप्रभू विधाने, मध्यान्ह कुंभ मिरवणूक आणि रथयात्रा यासारख्या कार्यक्रमांचा समावेश होता। या उत्सवात बेळगाव शहर आणि परिसरातील मोठ्या संख्येने श्रावक श्राविकांनी उत्स्फूर्त सहभाग घेतला। शांतीनाथ पार्श्वनाथ उपाध्याय यांनी KMM मराठीशी बोलताना सांगितले की या धार्मिक सोहळ्यात भाविकांनी मोठ्या संख्येने सहभाग घेतला। ಹಲೋ ಇದೆ ಜೈ ಜಿನೇಂದ್ರ ನಾವೀಗ ಶ್ರೀ ಚಂದ್ರಪ್ರಭು ದಿಗಂಬರ ಜೈನ್ ಮಂದಿರ್ ಶೇರಿಗಲ್ಲಿ ಬೆಳಗಾವಿಯಲ್ಲಿದ್ದೇವೆ। ಈ ಮಂದಿರಕ್ಕೆ ಶತಮಾನಗಳ ಇತಿಹಾಸವಿದೆ। 2013ರಲ್ಲಿ ಈ ಮಂದಿರದ ಶತಮಾನೋತ್ಸವ ಅತ್ಯಂತ ವಿಜೃಂಭಣೆಯಿಂದ ಕಲಶಾರೋಹಣ ಮತ್ತು ಮನಸ್ತಂಭದ ಪೂಜೆ ಎಲ್ಲ ತುಂಬಾ ವೈಭವದಿಂದ ಜರುಗಿದೆ। ಅದೇ ಪ್ರಕಾರ 12 ವರ್ಷ ಆಯ್ತಂತ ದ್ವಾದಶೋತ್ಸವವನ್ನು ಇವತ್ತು ನಾವು ಇಲ್ಲಿ ಹಮ್ಮಿಕೊಂಡಿದ್ದೇವೆ। ಮುಂಜಾನೆ 6ರಿಂದ ಇವತ್ತು ಸಾಯಂಕಾಲವರೆಗೆ ಎಡಬಿಡದ ಕಾರ್ಯಕ್ರಮಗಳು, ಧಾರ್ಮಿಕ ಕಾರ್ಯಕ್ರಮಗಳು ಜರುಗ್ತಾ ಇವೆ। ಮುಂಜಾನೆಯಿಂದ ಚಂದ್ರಪ್ರಭು ಸಂಘರ ಅಭಿಷೇಕ, ಆ ನಂತರ ವಿಧಾನಗಳು ಆಯಿತು। ನಂತರ ಈ ಮಧ್ಯಾಹ್ನದಲ್ಲಿ ಲಕ್ಷ ಬೆಳೆಸುವಂತಹ ವಿಜೃಂಭಣೆಯ ಮೆರವಣಿಗೆ ಇಲ್ಲಿ ಆಗ್ತಾ ಇದೆ। ತಾವೆಲ್ಲರೂ ಇದರಲ್ಲಿ ಭಾಗವಹಿಸಬೇಕಂತ ನಮ್ಮ ವಿನಂತಿ ಇದೆ। ಎಲ್ಲರಿಗೂ ಸಾದರ ಜೈ ಜಿನೇಂದ್ರ। ಈ ಬೆಳಗಾವಿ ಪರಿಸರ ಮತ್ತು ಸುತ್ತಮುತ್ತಲಿನ ಹಳ್ಳಿಯಿಂದ ಜನ ಎಲ್ಲ ಬಂದಿದ್ದಾರೆ। ಎಲ್ಲ ಜನಮಂದಿರಗಳ ಟ್ರಸ್ಟ್ ಕಮಿಟಿಯವರು ಬಂದಿದ್ದಾರೆ, ಪುರೋಹಿತರು ಬಂದಿದ್ದಾರೆ। ಅವರೆಲ್ಲರಿಗೂ ಚಂದ್ರಪ್ರಭು ಟ್ರಸ್ಟ್ ಕಮಿಟಿ ವತಿಯಿಂದ ಹಾರ್ದಿಕ ಧನ್ಯವಾದಗಳು ಮತ್ತು ಅಭಿನಂದನೆಗಳು। ಇದು 12ನೇ ವರ್ಷದ ಕಾರ್ಯಕ್ರಮ ಇರೋದ್ರಿಂದ ಇವತ್ತು ಒಂದೇ ದಿವಸ ನಾವು ಕಾರ್ಯಕ್ರಮ ಮಾಡಿದ್ದೇವೆ। ಇಲ್ಲೆಲ್ಲ ಟ್ರಾಫಿಕ್ ಪ್ರಾಬ್ಲಮ್ ಬರತ್ತೆ ಅಂತ ಹೇಳಿ ಇವತ್ತು ಒಂದೇ ದಿವಸದ ಕಾರ್ಯಕ್ರಮ ಇಟ್ಟುಕೊಂಡಿದ್ದೇವೆ। ನನ್ನ ಹೆಸರು ಶಾಂತಿನಾಥ್ ಪಾರ್ಶ್ವನಾಥ್ ಉಪಾಧ್ಯಾಯ, ಬೆಳಗಾವಿ। धन्यवाद। उत्सवादरम्यान श्रावक श्राविकांची मोठी उपस्थिती होती। विनोद कोलकार, KMM मराठी, बेळगाव।